New start. Fountain of water springing. John 4 verse 14. ನಮಸ್ಕಾರ ಪ್ರಿಯರೇ, ಮತ್ತೊಂದು ಆವರ್ತಿ ಮತ್ತೊಂದು ಸಂದೇಶ. ಹೊಸ ಆರಂಭದ ಮೂರನೇ ಅಕ್ಷರ ಡಬ್ಲ್ಯೂ. ಡಬ್ಲ್ಯೂ ಅಂದ್ರೆ ಪ್ರಿಯರೇ, ಇಲ್ಲಿ ನೋಡ್ರಿ, ಇದನ್ನೇ ಡಬ್ಲ್ಯೂ ಎಂಬುದಾಗಿ, ಇದು ಏನಿದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇದನ್ನ ನೀರು ಎಂಬುದಾಗಿ, ವಾಟರ್, ಇಂಗ್ಲಿಷ್ ನಲ್ಲಿ ವಾಟರ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಇದನ್ನ ಕನ್ನಡದಲ್ಲಿ ನೀರು ಎಂಬುದಾಗಿ. ಈ ವಾಟರ್ ವಿಷಯದಲ್ಲಿ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರುವಂತದ್ದಾಗಿದೆ ಪ್ರಿಯರೇ. ಇಂದಿನ ದಿವಸದಲ್ಲಿ ನೀವು ಏನು ನೀರು ಕುಡಿತಾ ಇದೀವೋ ಅದು ಸಂಪೂರ್ಣವಾದ ಕಲುಷಿತವಾಗಿರುವಂತ ನೀರಾಗಿದೆ ಪ್ರಿಯರೇ. ಈ ಕಲುಷಿತವಾದಂತ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಾನಿಕಾರಕವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ಎಷ್ಟು ನೀರನ್ನು ಶುದ್ಧವುಳ್ಳಂತದನ್ನ ನಾವು ಕುಡಿತೇವೋ ಅಷ್ಟು ಆರೋಗ್ಯವಂತರಾಗಿರ್ತೇವೆ ಪ್ರಿಯರೇ. ಈ ಆರೋಗ್ಯವಂತರಾಗಿ ನಾವು ಜೀವಿಸಬೇಕಾದ್ರೆ ಶುದ್ಧವಾದ ನೀರನ್ನು ನಾವು ಕುಡಿಬೇಕಾಗಿದೆ. ಈ ಶುದ್ಧವಾದ ನೀರು ಪ್ರಿಯರೇ ಸಿಗಬೇಕಾದ್ರೆ ಅನೇಕ ನಮ್ಮ ಸುತ್ತಮುತ್ತಿನಲ್ಲಿ ಫಿಲ್ಟರ್ ಆಗಿರುವಂತ ನಾವು ನೋಡ್ತೇವೆ. ಈ ಫಿಲ್ಟರ್ ಆಗಿರುವಂತ ನೀರನ್ನು ಕುಡಿದ್ರು ಕೂಡ ನಮ್ಮ ದೇಹಕ್ಕೆ ಹಾನಿಕಾರ. ಯಾಕಂದ್ರೆ ಸಂಪೂರ್ಣವಾಗಿ ಫಿಲ್ಟರ್ ಆಗಿರುವಂತ ನೀರಿನಲ್ಲಿ ಯಾವುದೇ ರೀತಿಯಾದಂತ ಖನಿಜ ಅಂಶಗಳು ಇರೋದಿಲ್ಲ ಪ್ರಿಯರೇ. ಆ ಖನಿಜ ಅಂಶಗಳು ಇಲ್ಲದಂತ ನೀರು ನಾವು ಕುಡಿಯೋದಾಗಿದ್ರೆ ಕೇವಲ ನಾಲ್ಗೆಯ ಗಂಟಲಿನ ಬಾಯಾರಿಕೆ ಮಾತ್ರ ನೀಗುವಂತದಾಗಿರುತ್ತದೆ. ಆದರೆ ಅದರಿಂದ ಯಾವುದೇ ರೀತಿಯಾದಂತ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಖನಿಜಗಳು ಸಿಗೋದಿಲ್ಲ ಪ್ರಿಯರೇ. ನಾವು ಕುಡಿಯುವ ಪ್ರತಿ ಶುದ್ಧ ನೀರಿನಲ್ಲಿ ಈ ಖನಿಜ ಅಂಶಗಳು ಅದರಲ್ಲಿ ಇರಬೇಕು. ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಲೋರೈಡ್, ಫ್ಲೋರೈಡ್, ಐರನ್ಗಳು ಇವುಗಳು ಬಹಳ ಮುಖ್ಯವಾದದ್ದು. ವಿಶೇಷವಾಗಿ ಇವುಗಳನ್ನು ಇರಬೇಕು. ಇವುಗಳಿಂದ ನಮ್ಮ ದೇಹಕ್ಕೆ ಬಹಳ ಆರೋಗ್ಯದಾಯಕವಾಗಿ ಬಲವರ್ಧನೆಗೆ ಉಪಯುಕ್ತವಾಗಿರುವಂತದ್ದಾಗಿದೆ. ಕ್ಯಾಲ್ಸಿಯಂ ಎಂಬುದಾಗಿ ನೋಡುವಾಗ ಈ ಕ್ಯಾಲ್ಸಿಯಮು ಮಾನವನ ಎಲುಬುಗಳು ಮತ್ತು ಹಲ್ಲುಗಳು ಬಲವರ್ಧನೆಗೆ ಸಹಾಯವಾಗುವಂತದ್ದಾಗಿದೆ. ಮ್ಯಾಗ್ನೇಷಿಯಂ ದೇಹದ ಸ್ನಾಯುಗಳು ಮತ್ತು ನರ್ವ್ಗಳು ಸಕ್ರಿಯತೆಗೆ ಒಳಗಾಗುವಂತ ನೋಡ್ತೇವೆ. ಪೊಟ್ಯಾಷಿಯಂ ನೋಡುವಾಗ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೋಡಿಯಂ ನೋಡುವಾಗ ದೇಹದ ತಾಪಮಾನ ನಿಯಂತ್ರಣ, ನೀರಿನ ಸಮತೋಲನಕ್ಕೆ ಅದು ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಕ್ಲೋರೈಡ್ ಅಂತಕ್ಕಂಥ ನೋಡುವಾಗ ಮನುಷ್ಯನಲ್ಲಿ ಜೀರ್ಣ ಕ್ರಿಯೆಯಲ್ಲಿ ಸಹಾಯ ಮಾಡುವಂತದ್ದಾಗಿದೆ. ಈ ಫ್ಲೋರೈಡ್ ಎಂಬುದಾಗಿ ನೋಡುವಾಗ ಹಲ್ಲುಗಳ ರಕ್ಷಣೆಗೆ ಕಡಿಮೆ ಪ್ರಮಾಣದಲ್ಲಿ ಉಪಯುಕ್ತವಾಗುವಂತದ್ದಾಗಿದೆ. ಇದು ಈಗ ಐರನ್ ಕೊನೆಯದಾಗಿ ನೋಡೋದಾಗಿದ್ರೆ ರಕ್ತಹೀನತೆಯ ನಿವಾರಣೆಗೆ ಹಿಮೋಗ್ಲೋಬಿನ್ ನಿರ್ಮಾಣ ಮಾಡುವಂತದ್ದಾಗಿರ್ತದೆ ಪ್ರಿಯರೇ. ಈ ನೀರಿನಲ್ಲಿ ಇಂಥ ಖನಿಜ ಅಂಶಗಳು ಇದ್ರೆ ಮಾನವನ ದೇಹಕ್ಕೆ ಆರೋಗ್ಯವಂತದಾಗಿದೆ. ಈಗ ನಾವು ಫಿಲ್ಟರ್ ನೀರನ್ನ ಕುಡಿಯುವಾಗ ಪ್ರಿಯರೇ ಈ ಖನಿಜ ಅಂಶಗಳು ಇಲ್ಲದೆ ಇರಬಹುದು ಪ್ರಿಯರೇ. ಅದಕ್ಕೆ ನಾವು ಮಿನರಲ್ ವಾಟರ್ ಅಂತ ಕರಿತೀವಿ. ಇದರಲ್ಲಿ ಇವೆಲ್ಲ ಹೊರಟೋಗುವಂತ ನೋಡ್ತೇವೆ. ಆದ್ರೆ ಇವೆಲ್ಲವೂ ಕೂಡ ಇರ್ಬೇಕು. ಬೋರ್ವೆಲ್ ನೀರು ಅಂತ ತೆಗೆದುಕೊಳ್ಳುವಾಗ ಬೋರ್ವೆಲ್ ಅಲ್ಲಿ ಕೆಲವು ವೇಳೆ ಹೆಚ್ಚಿನ ಲವಣಾಂಶ ಹೊಂದಿರುವುದರಿಂದ ಅದು ನಮ್ಮ ದೇಹಕ್ಕೆ ಹಾನಿಕಾರವಾಗುವಂತದ್ದಾಗಿರ್ತದ. ಅದನ್ನ ಪರೀಕ್ಷೆ ಮಾಡಿ ನಾವು ಕುಡಿಬೇಕಾಗಿರುವಂತದ್ದಾಗಿದೆ ಪ್ರಿಯರೇ. ಈ RO ವಾಟರ್ ಅಂತಕ್ಕಂಥದ್ದು, RO ಅಂದ್ರೆ ರಿವರ್ಸ್ ಆಸ್ಮೋಸಿಯಸ್ ನೀರು ಎಂಬುದಾಗಿ ಪ್ರಿಯರೇ. ಈ ರಿವರ್ಸ್ ಆಸ್ಮೋಸಿಯಸ್ ಅಂದ್ರೆ ಇದು ಒಂದು ರೀತಿ ಶುದ್ಧೀಕರಣ ಮಾಡುವಂತ ತಂತ್ರಜ್ಞಾನವಾಗಿದೆ. ಇದರಲ್ಲಿ ನೀರನ್ನು ಒತ್ತಡದ ಮೂಲಕ ಒಂದು ವಿಶೇಷವಾದಂತ ಮೆಂಬ್ರೇನ್ ಮೂಲಕ ಹಾಯಿಸಿ ಅದರಲ್ಲಿರುವ ಮಾಲಿನ್ಯತೆ, ಉಪ್ಪುಗಳು, ಬ್ಯಾಕ್ಟೀರಿಯಾಗಳು, ಕೀಟಾಣುಗಳು, ರಾಸಾಯನಿಕಗಳು ಇತ್ಯಾದಿಗಳನ್ನು ಬೇರ್ಪಡಿಸಲಾಗುವಂತದ್ದಾಗಿದೆ. ಈ ನೀರಿನ ಉಪಯೋಗಗಳು ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿಗಾಗಿ ಮಾತ್ರ ಇದನ್ನ ಉಪಯೋಗಿಸುವಂತದ್ದು ನಾವು ನೋಡ್ತೇವೆ. ಈ RO ಫಿಲ್ಟರ್ ಅಂತಕ್ಕಂಥದ್ನ ಅನೇಕ ಹೋಟೆಲ್ಗಳಲ್ಲಿಯೂ, ಆಸ್ಪತ್ರೆಗಳಲ್ಲಿಯೂ ಮತ್ತೆ ಇನ್ನು ಅನೇಕ ಕೆಲವು ಕುಟುಂಬಗಳಲ್ಲಿ ಕೂಡ ಮನೆಯಲ್ಲಿ ಅದನ್ನ ಅಳವಡಿಸಿಕೊಂಡಿರುವಂತರಾಗಿದೆ. ಇದರ ನೀರಿನ ರುಚಿ ಉತ್ತಮವಾಗಿರ್ತದ, ಚೆನ್ನಾಗಿರ್ತದ ಕುಡಿಲಿಕ್ಕೆ. ಆದ್ರೆ ಕೆಲವು ಸಮಯದಲ್ಲಿ ಇದ್ರ ಒಳಗಡೆ ಸಂಪೂರ್ಣವಾದಂತ ಖನಿಜ ಅಂಶಗಳು ಕೂಡ ಇಲ್ಲದೆ ಹೋಗಬಹುದು ಪ್ರಿಯರೇ. ಹಾಗಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಶುದ್ಧವಾದ ಉತ್ತಮವಾದಂತ ನೀರನ್ನು ನಾವು ಉಪಯೋಗಿಸಿಕೊಳ್ಳಬೇಕಾದ್ರೆ ಮೊದಲೇ ಹೇಳಿರುವಂತ ಎಲ್ಲ ಖನಿಜ ಅಂಶಗಳು ಅದರಲ್ಲಿ ಇರಬೇಕು. ಇದನ್ನ ಮುಂಜಾಗ್ರತೆಯಾಗಿ ಆ ಅಂಶಗಳು ಪರೀಕ್ಷಿಸಿ
ನೀವು ಕುಡೀರಿ. ಕೇವಲ ದಾಹ ತೀರಿಸ್ಕೊಳ್ಳೋದಕ್ಕೋಸ್ಕರ ನೀರು ಕುಡಿಯೋದಲ್ಲ ಪ್ರಿಯರೇ. ಆ ನೀರನ್ನು ಕುಡಿಯುವಾಗ ನಮ್ಮ ನರನಾಡಿ ಮೂಳೆಗಳಲ್ಲೂ ನಮ್ಮ ದೇಹದಲ್ಲಿಯೂ ಬಲವರ್ಧನೆ ಆಗ್ಬೇಕು. ಆ ರೀತಿಯಾದಂತ ನೀರು ನಾವು ಕುಡಿಯೋದ್ರಿಂದ ನಮಗೆ ಒಳ್ಳೆ ಆರೋಗ್ಯ ಭಾಗ್ಯ ಸಿಗುವಂತದಾಗಿದೆ. ಇನ್ನು ಹೆಚ್ಚಿನದಂತ ವಿಷಯ ಮುಂದಿನ ಭಾಗದಲ್ಲಿ ನೋಡುವ. ಅದಕ್ಕಾಗಿ ನೀವು ಕಾಯ್ತಾ ಇರ್ರಿ ಎಂಬುದಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು.